टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। सर मंगलूರು ಪರಿಸ್ಥಿತಿ ವಿಚಾರವಾಗಿ ಹೇಗಿದೆ ಸರ್? ಈಗ ಮಂಗಳೂರಿನ ಪರಿಸ್ಥಿತಿ ಈಗಾಗಲೇ ನಿನ್ನೆ ಮೊನ್ನೆ ಎಲ್ಲ ಭೇಟಿ ಕೊಟ್ಟು ಅಲ್ಲಿ ಅನೇಕ ಬದಲಾವಣೆ ಕೂಡ ಮಾಡಿದ್ದೀವಿ. ಆಮೇಲೆ ಅಲ್ಲಿ ಕಾನೂನಿನ ಕ್ರಮಗಳನ್ನು ಇನ್ನೂ ಚುರುಕಾಗಿ ಮಾಡ್ತಕ್ಕಂಥದ್ದಕ್ಕೆ ಸ್ಪಷ್ಟ ಒಂದು ಆದೇಶವನ್ನು ಕೂಡ ಕೊಟ್ಟಿದ್ದೇವೆ. ನಮ್ಮ ಹೋಮ್ ಮಿನಿಸ್ಟ್ರು ಪರಮೇಶ್ವರ್ ಅವರು, ಆಮೇಲೆ ಮುಖ್ಯಮಂತ್ರಿ ಅವರು ಕೂಡ ಅವರು ನಿನ್ನೆ ಮೊನ್ನೆ DC ಕಾನ್ಫರೆನ್ಸಲ್ಲಿ ಅವರು ಹೇಳಿದ್ದಾರೆ, ಈ ರೀತಿ ಒಂದು ದ್ವೇಷದ ಭಾಷಣಗಳು ಆಮೇಲೆ ಪ್ರಚೋದನ ಮಾಡ್ತಕ್ಕಂಥ ಶಕ್ತಿಗಳು ಅದನ್ನು ದಮನ ಮಾಡುವಂಥದ್ದು ಭಾಳ ಮುಖ್ಯ ಇದೆ. ಮತ್ತು ಕಾನೂನಿನ ಒಂದು ಕ್ರಮಗಳು ಕಟ್ಟುನಿಟ್ಟಾಗಿ ಆಗಬೇಕು. ಹಾಗೆಯೇ ಮುಂದಿನ ದಿವಸದಲ್ಲಿ ಹೇಗೆ ಶಾಂತಿಯ ಮರುಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಕೆಲವು ಕ್ರಮಗಳು ಕೂಡ ತೊಗೊಳ್ಬೇಕಾಗ್ತದೆ. ಅದು ಯಾವ ರೀತಿಯಾಗಿ ತೊಗೊಳ್ಬೇಕು ಅಂತಲೂ ಕೂಡ ನಾನು ಚರ್ಚೆ ಮಾಡ್ತಾಯಿದ್ದೀನಿ. ಎಲ್ಲರನ್ನು ಕೂಡ ಸೇರಿಸಿ ಜೋಡಿಸಿ ಸೌಹಾರ್ದವಾದಂಥ ವಾತಾವರಣ ನಿರ್ಮಾಣ ಮಾಡುವಂಥದ್ದು ಅದೂ ಕೂಡ ಒಂದು ಕಡೆಯಿಂದ ಪ್ರಯತ್ನ ಮಾಡಬೇಕು ಅಂತ ನಮ್ಮ ತೀರ್ಮಾನಗಳು ಮಾಡ್ಕೊಂಡ್ಬಂದಿದ್ದೀವಿ. ಶಾಂತಿ ಸಭೆ ಅನ್ನೋದ್ರ ಬಗ್ಗೆ ಇಲ್ಲ, ಅದೇ ನಾನು ಹೇಳಿದ್ನಲ್ಲಿ ಯಾವ ರೀತಿಯಾಗಿ ಮಾಡಬೇಕು, ಎಲ್ಲರೂ ಕೂಡ ಬರಬೇಕು, ಎಲ್ಲರೂ ಭಾಗವಹಿಸಬೇಕು ಮತ್ತು ಒಂದು ಭ್ರಾತೃತ್ವ ಸೌಹಾರ್ದತೆ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಮತ್ತು ಇದು ನೋಡಿ 95% ಜನರಿಗೆ ಇದು ಯಾವುದೂ ಬೇಕಾಗಿಲ್ಲ. ಕೆಲವು ಶಕ್ತಿಗಳು ಸಂಘಟನೆಗಳು ಇದರಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಇದಕ್ಕೆ ಎಲ್ಲ ರೀತಿಯ ಪ್ರಚೋದನೆ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಜನರು ಏನು ಬಯಸ್ತಾರೆ ಅಂತ ಹೇಳಿದ್ರೆ ಸುವ್ಯವಸ್ಥೆ ಇರಬೇಕು ಮತ್ತು ನೆಮ್ಮದಿಯಿಂದ ಬದುಕನ್ನು ನಡೆಸ್ತಕ್ಕಂಥದ್ದಕ್ಕೆ ಅವಕಾಶ ಆಗಬೇಕು. ಆದರೆ ಅದಕ್ಕೆ ಎಲ್ಲ ವ್ಯಕ್ತಿಗಳು ಎಲ್ಲ ಸಂಘಟನೆಯವ್ರನ್ನು ಕೂಡ ಸೇರಿಸಿ ನಾವು ಆ ಧ್ವನಿಯನ್ನು ಎತ್ತತಕ್ಕಂಥದ್ದು ಭಾಳ ಮುಖ್ಯ. ಸುಮ್ಮನೆ ಇದ್ರೆ ಏನಾಗ್ತದೆ, ಈ ಶಕ್ತಿಗಳೇ ಅವ್ರ ಧ್ವನಿಯೇ ಎಲ್ಲ ಕಡೆ ಕೇಳಿಸುವಂಥದ್ದಾಗ್ತದೆ. ಆದ್ದರಿಂದ ಯಾರಿಗೆ ಒಂದು ಸಹಬಾಳ್ವೆ ಬೇಕು, ಒಳ್ಳೆಯ ವಾತಾವರಣ ಬೇಕು ಮತ್ತು ಅಂಥವ್ರ ಧ್ವನಿಗಳು ನಾವು ಹೆಚ್ಚಾಗಿ ಮಾತಾಡ್ತಕ್ಕಂಥದ್ದು ಆಗಬೇಕು, ಅದಕ್ಕೆ ಹೆಚ್ಚು ಶಕ್ತಿಯನ್ನು ತುಂಬಬೇಕು. ಅದಕ್ಕೇ ನಾವು ಕೆಲವರು ತೀರ್ಮಾನಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಕ್ರಮಗಳು ತೊಗೊಳ್ತಕ್ಕಂಥದ್ದಕ್ಕೆ ನಾನು ಎಲ್ಲ ಯೋಚನೆ ಮಾಡ್ತಾಯಿದ್ದೀನಿ. ಮುಂದಿನ ದಿವಸದಲ್ಲದೆಲ್ಲ ಹೇಳ್ತೀವಿ ನಾವು ಯಾವ ರೀತಿಯಾಗಿ ನಾವು ಮುಂದಕ್ಕೆ ಹೋಗ್ತೀವಿ ಅಂತ.